ತೊಲಗಲಿ 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 ಕಲ್ಲಾಪುರ ಮತ್ತು ಕುಟ್ಟಳ್ಳಿ ಬಳಿ ಸ್ಥಾಪಿಸಿರುವ ಟೋಲ್ಗೇಟ್ಗಳಿಗೆ ಕಲ್ಲಾಪುರ ಮತ್ತು ಕುಟ್ಟಳ್ಳಿ ಬಳಿ ಸ್ಥಾಪಿಸಿರುವ ಟೋಲ್ಗೇಟ್ಗಳಿಗೆ ತೊಲಗಲಿ ತೊಲಗಲಿ ಧಿಕ್ಕಾರ ಧಿಕ್ಕಾರ ಬಡವರ ರಕ್ತವನ್ನು ಹೀರುತ್ತಿರುವ ಟೋಲ್ಗೇಟ್ಗಳಿಗೆ ಬಡವರ ರಕ್ತ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿಗೆ ತೊಲಗಲಿ 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 ಟೋಲ್ಗೇಟ್ ಘೋಷಿಸುತ್ತಿರುವ ಸರ್ಕಾರಕ್ಕೆ ಅಯ್ಯಯ್ಯೋ ವಿರೋಧಿ ಹೋರಾಟಕ್ಕೆ ಟೋಲ್ಗೇಟ್ ವಿರೋಧಿ ಹೋರಾಟಕ್ಕೆ ಸರ್ಕಾರಂತೆ ಸರ್ಕಾರ ಟೋಲ್ಗೇಟ್ಗಳಿಗೆ ಕಲ್ಲಾಪುರ ಮತ್ತು ಕುಟ್ಟಳ್ಳಿ ಬಳಿ ಸ್ಥಾಪಿಸಿರುವ ಟೋಲ್ಗೇಟ್ಗಳಿಗೆ ಧಿಕ್ಕಾರ 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 ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ एक से एक को न्याय ಬೇಕು ಅಯ್ಯಯ್ಯೋ ಅನ್ಯಾಯ ಇರುತ್ತಿರುವ ಟೋಲ್ಗೇಟ್ಗಳಿಗೆ ಬಾಹಿರವಾಗಿ ಟೋಲ್ಗೇಟ್ಗಳಿಗೆ ಕಲ್ಲಾಪುರ ಮತ್ತು ಕುಟ್ಟಳ್ಳಿ ಹಾಗೆಯೇ ಪೊಲೀಸ್ ಇಲಾಖೆಯವರು ಹಾಗೆಯೇ ಬಹಳ ಜನ ಇದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಭಾರತ್ ಮಾತಾ ಕಿ ಭಾರತ್ ತೊಲಗಲಿ 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 ಹೋರಾಟನ ಮಾಡ್ತೀವಿ ಅಂತೇಳಿ. ಆದ್ರೆ ಆ ಟೈಮಲ್ಲಿ ಯಾರು ಕೂಡ ಅವರಿಗೊಂದು ಸಹಕಾರ ಕೊಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳಿಗೆ, ಎಸ್ಪಿಗೆ, RTOಗೆ ಎಲ್ಲ ಮನವಿ ಕೊಡ್ತಾ ಇದ್ದೀವಿ. ನಂತರ ಇನ್ನು 15 ದಿವಸ ಟೈಮ್ ಕೊಟ್ಟಿದ್ದೀವಿ. ಅಷ್ಟೊಳಗೆ ಏನಾದರೂ ಇವರು ತೆಗೆದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಆ ಧರಣಿಯನ್ನು ಕೂತ್ಕೊಂಡು ತೆಗೆಯೋವರೆಗೂ ಆ ಧರಣಿಯಿಂದ ಹೇಳುವುದಿಲ್ಲ. ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಲ್ಲಿ ಎರಡೂ ಟೋಲ್ ಗೇಟ್ನಲ್ಲಿ. ಕಾರಣ ಇಷ್ಟೇ, ಈ ಟೋಲ್ ಗೇಟ್ ಮಾಡಿರೋದು ಅವೈಜ್ಞಾನಿಕ ಅಂತೇಳಿ ಇವತ್ತು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. 60 ಕಿಲೋಮೀಟರ್ ಒಳಗೆ ಆಗಬಾರ್ದು ಎರಡು ಅಂತ ಇದ್ರೆ 35 ಕಿಲೋಮೀಟರ್ 2 ಟೋಲ್ ಗೇಟ್ ಇದೆ. ಕಲ್ಲಾಪುರ ಮತ್ತು ಕುಟ್ಟಳ್ಳಿ 2 ಟೋಲ್ ಗೇಟ್. ಇವತ್ತು ಜನರಿಗೆ ಎಷ್ಟು ಹೊರೆಯಾಗಿದೆ ಅಂತ ಕೇಳಿದ್ರೆ, ಪ್ರತಿಯೊಬ್ಬರ ಕಾರ್ಮಿಕರಾಗಲಿ ಇವತ್ತೊಂದು ಆಟೋದಲ್ಲಿ, ವ್ಯಾನ್ನಲ್ಲಿ 10-15 ಜನ ಕರ್ಕೊಂಡ್ಬಂದು ಒಂದು ಹುಷಾರಪುರ ಒಂದು ಫ್ಯಾಕ್ಟ್ರಿಗೆ ಬರ್ಬೇಕಾದ್ರೂ ಕೂಡ, ಎಲ್ಲೇ ಹೋಗ್ಬೇಕಾದ್ರೂ ಕೂಡ ಅವರು ಹೋಗ್ತಾ ಬರ್ತಾ ಟೋಲ್ ಕಟ್ಟಲಿಕ್ಕೆ ಆ ಜನರ ಮೇಲೆ ಹೊರೆ ಬೀಳ್ತಾ ಇದೆ. ಇವತ್ತು ಬಸ್ ಮಾಲೀಕರಿಗೂ ಕೂಡ ಒಂದು ದಿವಸಕ್ಕೆ 3 ಟ್ರಿಪ್ ಬಸ್ ಮಾಲೀಕರಿದ್ದಾರೆ. ಶಿವಮೊಗ್ಗ ಆನವಟ್ಟಿವರೆಗೂ 3 ಟ್ರಿಪ್ 1,500 ರೂಪಾಯಿ ಒಂದು ದಿವಸಕ್ಕೆ ಅವರು ಟೋಲ್ ಕಟ್ತಾ ಇದ್ದಾರೆ. ಇದನ್ನು ಹೊರೆ ಬಗ್ಗೆ ಎಷ್ಟೊಂದು ಹೇಳಿಕೊಂಡ್ರು ಕೂಡ ಬಸ್ ಮಾಲೀಕರು ಕೂಡ ಇದರ ಬಗ್ಗೆ ಇದನ್ನು ಹೋರಾಟ ಮಾಡಲಿಕ್ಕೆ ಓಪನ್ ಆಗೋದಕ್ಕಿಂತ ಮುಂಚೆ ನಾವೆಲ್ಲ ಅದನ್ನು ಪ್ರಯತ್ನ ಪಟ್ವಿ. ಆದ್ರೆ ಈ ರೈತ ಸಂಘದವರು ಎಲ್ಲರೂ ಸೇರಿ ಆಯ್ತು ನಾವು ಬರ್ತೀವಿ ಅಂತ ಒಪ್ಕೊಂಡ್ರು ಎಲ್ಲರೂ ಸೇರಿ. ಅದು ಕಾರಣಾಂತರದಿಂದ ಅದು ಮುಂದಾಯಿತು. ಇವತ್ತು ಕೇವಲ 8 ದಿವಸದಲ್ಲಿ ಬರೀ ವಾಟ್ಸಾಪ್ನಲ್ಲಿ ಇಷ್ಟೊಂದು ಜನ ಬಂದಾರಂದ್ರೆ, ಇನ್ನು ನಾಳೆಯಲ್ಲಿ ಧರಣಿ ಕೂತಿದ್ರೆ 1000 ಜನ ಸೇರ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತಾ ಇದ್ದೀನಿ, ಒಂದು ಟೋಲ್ ತೆಗಿರಿ, ಇಲ್ಲ ಟ್ಯಾಕ್ಸ್ ತೆಗಿರಿ. ಸರ್ಕಾರಕ್ಕೆ ಟ್ಯಾಕ್ಸ್ನ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಂದ್ರೆ ವಾಹನಗಳಿಗೆ ನೀವು ಮತ್ತೆ ಟೋಲ್ನಿಂದ ವಸೂಲಿ ಮಾಡ್ತೀರಂದ್ರೆ ನಾವು ನಿಮ್ಗೆ ಕೇಳೋದಿಷ್ಟೇ, ಟೋಲ್ ತೆಗೀರಿ, ಇಲ್ಲ ಅಂತ ಹೇಳಿದ್ರೆ ಟ್ಯಾಕ್ಸ್ ತೆಗಿರಿ. ಟ್ಯಾಕ್ಸ್ ತೆಗಿತೀರೋ ಇಲ್ಲ ಟೋಲ್ ತೆಗೆದ್ರೆ ಎರಡರ ಒಂದು ಮಾಡಿ ಅಂತ ನಾನು ನಿಮಗೆ ಕೂಲಂಕಿತವಾಗಿ ಬೇಡ್ಕೊಳ್ತೀನಿ. ಇಲ್ಲಿವರೆಗೆ ರೈತರು ಸಲೀಸಾಗಿ ತಾಲೂಕು ಆಫೀಸಿಗೆ ಹೋಗ್ತಿದ್ರು, ಆಸ್ಪತ್ರೆಗೆ ಹೋಗ್ತಿದ್ರು, ಬೀಗರ ಮನೆ ಹೋಗ್ತಿದ್ರು, ಬೇರೆ ಬೇರೆ ಎಲ್ಲ ಹೋಗ್ತಿದ್ರು, ಆರಾಮ್ಸೆ ಹೋಗ್ತಿದ್ರು. ಬೈಕಲ್ಲಿ ಹೋಗ್ತಿದ್ರು, ಕಾರಲ್ಲಿ ಹೋಗ್ತಿದ್ರು, ಬಸ್ಸಲ್ಲಿ ಹೋಗ್ತಿದ್ರು, ಎಲ್ಲ ಹೋಗ್ತಿದ್ರು. ಆದರೆ ಈಗ ಶಿಕಾರ್ಪುರ ತಾಲೂಕಿನಲ್ಲಿ ಹೊಸದಾಗಿ 1 ವರ್ಷ ಆಗ್ತಂತೆ, 6 ತಿಂಗಳು ಆಗ್ತಂತೆ. ಯಾಕೆಂದ್ರೆ ನಾನು ಅದರಿಂದ 6 ತಿಂಗಳಿಂದ ಟೋಲ್ ಗೇಟನ್ನ ಹಾಕಿದ್ದಾರೆ. ಎಲ್ಲೆಲ್ಲಿ ಹಾಕಿದ್ದಾರೆ? ಶಿವಮೊಗ್ಗದಿಂದ ಶಿರಾಳಕೊಪ್ಪಕ್ಕೆ ಹೋಗ್ಬೇಕು, ಆರ್ಮಟ್ಟಿ ಹೋಗ್ಬೇಕು, ಹೋಗ್ಬೇಕು, ಕಲ್ಲಾಪುರದ ಹತ್ರ ಒಂದು ಹಾಕಿದ್ದಾರೆ, ಅಲ್ಲಿಂದ ಕುಟ್ರಳ್ಳಿ ಹತ್ರ ಒಂದು ಹಾಕಿದ್ದಾರೆ. ಅರೆ ಏನಿಲ್ಲ ಟೋಲ್, ಏನು ಟೋಲ್? ಹಿಂದೆಲ್ಲ ಟೋಲು ವಸೂಲಿ ಮಾಡ್ತಿದ್ರು ಮುನ್ಸಿಪಾಲ್ಟಿಲಿ. ಎಲ್ಲ 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 4 ರೂಪಾಯಿ, 5 ರೂಪಾಯಿ ವಸೂಲಿ ಮಾಡ್ತಿದ್ರು. ಹಂಗೆ ವಸೂಲಿ ಮಾಡಿದ್ರೆ ಹಾಳಾಗ್ಬಿಟ್ಟು ಕೊಟ್ಬಿಡೋಣ ಅಂತ ಹೇಳ್ತೀವಿ. ಆದರೆ ಇದು ಹಂಗಲ್ಲ. ಒಂದು ಸೈಡ್ ಬಸ್ಸಿಗೆ ಹೋಗಿ ಬರೋದಾದ್ರೆ 135 ರೂಪಾಯಿ ಬಸ್ಸಿಗಂತೆ,
ಕಾರಿಗೆ 75 ರೂಪಾಯಿ, ಕಾಲಿಗೆ 70 ರೂಪಾಯಿ, ಹೀಗೆ 70 ರೂಪಾಯಿ ರೇಟ್ ಏರಿಸಿದ್ದಾರೆ. ಯಾಕೆ? ರಸ್ತೆ ಮಾಡಿಸಿದೀವಿ, ರಸ್ತೆ ಮಾಡಿಸ್ಬಾರ್ದ? ರಸ್ತೆ ಮಾಡಿಸೋಂಥ ಕರ್ತವ್ಯ ಸರ್ಕಾರದ್ದು. ರೋಡ್ ಟ್ಯಾಕ್ಸ್ ಅನ್ನ ಹೇರಳವಾಗಿ ರೋಡ್ ಟ್ಯಾಕ್ಸ್ ಅನ್ನು ಪಡಿತಾರೆ. ಬಸ್ನವ್ರದ್ದು, ಮೋಟರ್ ಸೈಕಲ್ ಮತ್ತು ಕಾರ್ನವ್ರದ್ದು ಎಲ್ಲರೂ ಕಟ್ಟಿರೋ ರೋಡ್ ಟ್ಯಾಕ್ಸ್ನಲ್ಲಿ ರಸ್ತೆಗಳನ್ನು ಮಾಡಿಸೋದಕ್ಕೋಸ್ಕರ, ಇವರಿಗೆಲ್ಲರೂ ಸವಲತ್ತುಗಳನ್ನು ಕೊಡೋದಕ್ಕೋಸ್ಕರ ರೋಡ್ ಟ್ಯಾಕ್ಸ್ ಕಟ್ತಾರೆ. ರೋಡ್ ಟ್ಯಾಕ್ಸ್ ಕಟ್ಟಿದ ಮೇಲೂ ಸಹ ಟೋಲ್ ಯಾಕೆ? ರಸ್ತೆ ಭಾರಿ ಚೆನ್ನಾಗಿ ಮಾಡ್ತೀವಿ. ಇಷ್ಟು ದಿವಸ ಏನು ಮಾಡ್ತಿದ್ರು? ಇದನ್ನ ನಾವು ಕೇಳಬೇಕಾಗುತ್ತದೆ. ಈಗೇನೋ ಭಾರಿ ರಸ್ತೆ ಚೆನ್ನಾಗಿ ಮಾಡ್ತಿದ್ದೀವಿ ಅಂತ ಹೇಳಿ ಹಜಾಮತ್ತ ಯಾರಿಗೆ ಹಚ್ಕೊಂಬತ್ತು? ರೈತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಎಲ್ಲರಿಗೂ, ಅಧಿಕಾರಿಗಳಿಗೆಲ್ಲ ಟ್ಯಾಕ್ಸು ಇಲ್ಲ, ಏನೋ ಟೋಲ್ ಇಲ್ಲ. ರಾಜಕಾರಣಿಗಳಿಗೆ ಟೋಲ್ ಇಲ್ಲ. ಯಾಕೆಂದ್ರೆ ನಾನು ಹೇಳಬೇಕು, ಕ್ಷೇತ್ರನಾಗಿದ್ದು ನಾವು ಸಲೀಸ ಹೋಗ್ಬಿಡ್ಬೋದು. ಆದರೆ ಯಾರು ಟ್ಯಾಕ್ಸಿ ಇದ್ದದ್ದು ತನ್ನ ಜೀವನವನ್ನು ಹೊಟ್ಟೆ ಹೊರಕಂತಿರ್ತಾನೆ ಅವನಿಗೆ ಹೊರಟಾಗ್ಬಿಡ್ತದೆ. ಬಸ್ ಯಾರು ಓಡಿಸ್ತಿರ್ತಾನೆ ಅವನಿಗೆ ಹೊರಟಾಗ್ಬಿಡ್ತದೆ. ಬಸ್ ಯಾರು ಹತ್ತಾರೆ, ಬಸ್ಸನ್ನು ಒಂದು ಸ್ವಲ್ಪ ದುಡ್ಡು ಏನಾರು ಕೊಡ್ತಾನ, ಬಸ್ 10 ರೂಪಾಯಿ ಚಾರ್ಜ್ ಜಾಸ್ತಿ ಮಾಡ್ತಾರೆ. ಮಾಡಿದ್ದಾರೆ, ಈಗ 5 ರೂಪಾಯಿ ಮಾಡಿದರೆ ಇಲ್ಲಿ 10 ರೂಪಾಯಿ ಮಾಡ್ತಾರೆ. ನೋಡಿ, ಯಾಕೆಂದ್ರೆ ಯಾರು ತಮ್ಮ ಕೈಯಿಂದ ಕೊಡೋದಿಲ್ಲ, ತಮ್ಮ ಕೈಯಿಂದ ಯಾರು ಕೊಡೋದಿಲ್ಲ. ರಾಜಕಾರಣಿಗಳು ಕೊಡೋದಿಲ್ಲ, ಅಧಿಕಾರದಲ್ಲಿ ಏನಾದ್ರು ಕೊಡೋದಿಲ್ಲ. ಅವ್ರು ಹೊಡೆದಿದ್ದೇ ಹಾಕೋದು. ಆದರೆ ಇದು ಎಲ್ಲ ಆಗಿದೆಯಲ್ಲ, ಇದು ಯಾರ ಮೇಲೆ ಬಿಡ್ತದೆ? ರೈತರ ಮೇಲೆ ಬಿಡ್ತದೆ, ಶ್ರೀ ಸಾಮಾನ್ಯ ಜನರ ಮೇಲೆ ಬಿಡ್ತದೆ. ಆ ದೃಷ್ಟಿಯಿಂದ ಇದನ್ನು ನಾವು ವಿರೋಧ ಮಾಡಲೇಬೇಕು. ಟ್ಯಾಕ್ಸ್ ಕೊಡ್ತಿದ್ದಾವೆ. ಮತ್ತು ಈಗ ಪೆಟ್ರೋಲ್ ರೇಟು ಜಾಸ್ತಿ ಆಗಿದೆ, ಡೀಸೆಲ್ ರೇಟು ಜಾಸ್ತಿ ಮಾಡಿದ್ದಾರೆ, ಮತ್ತು ಇದನ್ನು ಜಾಸ್ತಿ ಮಾಡಿದ್ದಾರೆ. ಏನು ಹೇಳ್ತಾರೆ ಅಂದರೆ, ಹಳ್ಳಿ ಕಡೆ ಎಲ್ಲ ಉದಾಹರಣೆ ಹೇಳ್ತಾರೆ, ಗಂಡು ಸತ್ತು ಚಿಂತೆ ಬೇರೆ ಅಂತೆ, ಮಂಡಿಗಂತಿ ಹೆಸರು ಬೇರೆ ಅಂತ ಹೇಳ್ತಾರೆ. ಹಿಂದೆಲ್ಲ ಗಂಡು ಸತ್ತ ತಕ್ಷಣ ತಲೆ ಬೋಡಿಸ್ಬಿಟ್ರು, ಅವಾಗ ಹೇಳ್ತಿದ್ರಂತೆ. ಹಾಗೆ ಇವರು ಈ ಸರ್ಕಾರ ನಮ್ಮನ್ನು ಬಿಡು, ಈ ಸರ್ಕಾರ ನಮಗೆ ತಲೆ ಬೋಡಿಸುವಂಥ ಕೆಲಸ ಮಾಡಿದ್ದಾರೆ. ಇದನ್ನು ವಿರೋಧ ಮಾಡಬೇಕು. ಯಾರು ಮಾಡಬೇಕು? ನಮ್ಮಿಂದ ವೋಟ್ ಪಡೆದಂಥ ವ್ಯಕ್ತಿಗಳು.